ಬದುಕೆಂದರೆ ಜಟಕಾ ಬಂಡಿ ಹಾಗೆ. ಯಾವಾಗ ಏನಾಗುತ್ತದೆ, ಯಾವ ರೀತಿಯಲ್ಲಿ ತಿರುವು ಬರುತ್ತೆ, ಯಾವ ರಸ್ತೆಗೆ ತಿರುಗಬೇಕು ಹಾಗಂತ ಓಡ್ತಾನೇ ಇರಬೇಕಾಗುತ್ತೆ. ಹಾಗಾದರೆ ನಮ್ಮ ಜೀವನದಲ್ಲಿ, ಆ ಬದುಕಿನಲ್ಲಿ ನಮ್ಮ ತಿರುವುಗಳು ಎಲ್ಲೆಲ್ಲಿ ಬರುತ್ತದೆ, ಬದುಕಿನ ಗತಿಯನ್ನು ಬದಲಾಯಿಸುವಂತಹ ಚಿಹ್ನೆಗಳು ಯಾವುದು? ಅಂದರೆ ಜೀವನದಲ್ಲಿ ನಾವು ತುಂಬಾ ಕನಸುಗಳನ್ನು ಕಾಣುತ್ತೇವೆ. ಆ ಕನಸುಗಳಿಗೆ ತಕ್ಕಂತೆ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಕಾಣಿಸಲು ಸಾಧ್ಯವೇ? ಆ ಕನಸಿನಂತೆ ನಮ್ಮ ಜೀವನ ನಡೆಯುವುದೇ? ಈಗ ನನ್ನ ಜೀವನ ಬಹಳ ಕಷ್ಟದಲ್ಲಿದೆ, ಬಹಳ ತೊಂದರೆಯಲ್ಲಿದೆ, ಸಮಸ್ಯೆಯಲ್ಲಿದೆ. ಅದೆಲ್ಲವೂ ಪರಿಹಾರವಾಗಿ ನಾನು ಕಂಡ ಕನಸಿನಂತೆ ನನ್ನ ಜೀವನ ನಡೆಸಲು ಸಾಧ್ಯವೇ? ಅಂತಹ ತಿರುವು ನನ್ನ ಜೀವನದಲ್ಲಿ ಆಗುವಂತಹ ಸೂಚನೆಗಳಿವೆಯೇ ಮುಂತಾದ ವಿಷಯಗಳನ್ನು ಜನರು ಯೋಚನೆ ಮಾಡ್ತಿರ್ತಾರೆ, ಕೇಳ್ತಿರ್ತಾರೆ. ಅಂದರೆ ಅವರ ಜೀವನದಲ್ಲಿ ಬದಲಾವಣೆ ಕಾಣಬೇಕು. ಅಂತಹ ಜೀವನದಲ್ಲಿ ಬದುಕಿನ ಗತಿಯನ್ನು ಬದಲಾಯಿಸುವಂತಹ ರೇಖೆಗಳು, ಚಿಹ್ನೆಗಳು ಯಾವುವು ಎಂದು ನಾವು ಈಗ ಅವಲೋಕನೆ ಮಾಡೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಹೇಳಿದ ಬದುಕಿನ ಗತಿಯನ್ನು ಬದಲಾಯಿಸುವ ರೇಖೆಗಳು ಹಸ್ತದಲ್ಲಿರುತ್ತದೆ. ಆ ರೇಖೆಗಳು ಯಾವ ರೀತಿ ಇರುತ್ತದೆ, ಅದರಲ್ಲಿರುವ ಚಿಹ್ನೆಗಳು ಯಾವ ರೀತಿ ಇರುತ್ತದೆ, ಜೀವನದಲ್ಲಿ ನಮಗೆ ಬದಲಾವಣೆ ಆಗುತ್ತದೆ. ನಾವು ಇರುವ ಸ್ಥಿತಿಗಿಂತಲೂ ಉತ್ತಮವಾದ ಸ್ಥಿತಿಗೆ ಹೋಗುತ್ತೇವೆ. ನಮ್ಮ ಅಂತಸ್ತು, ಗೌರವ, ನಮ್ಮ ಜೀವನ ಶೈಲಿ ಬದಲಾಗುತ್ತದೆ. ಮುಂತಾದ ರೇಖೆಗಳು ನಮಗೆ ಮೊದಲೇ ಸೂಚನೆಯನ್ನು ಕೊಡುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡಿರಬೇಕು. ಯಾಕಂದರೆ ಜೀವನ ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ, ತಿರುವುಗಳು ಬರ್ತಾನೆ ಇರುತ್ತೆ. ಜೀವನದಲ್ಲಿ ಇವತ್ತು ಕಷ್ಟದಲ್ಲಿರುವನು ನಾಳೆ ಸುಖವಾದ ಜೀವನ ನಡೆಸಬಹುದು, ನಾಳೆ ಸುಖವಾದ ಜೀವನದಲ್ಲಿರುವನು ಕಷ್ಟಕ್ಕೆ ಹೋಗಬಹುದು. ಅಂತಹ ಸೂಚನೆಗಳು ಹಸ್ತದಲ್ಲಿರುವುದನ್ನು ನಾವು ಮೊದಲೇ ನೋಡಿಕೊಂಡ್ರೆ ನಾವು ಎಚ್ಚರ ವಹಿಸಿ ನಾವು ಅಂತಹ ಕಷ್ಟ ಬಂದರೂ ಸಹ ಎದೆಗೊಂದದೆ ಮುಂದುವರಿಯುವಂತಹ ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಳಬಹುದು. ಅಂತಹ ತೊಂದರೆಗಳು ಬರುವಂತಹ ಯಾವುದಾದರೂ ಸೂಚನೆ ಹಸ್ತದಲ್ಲಿ ಇದೆಯೇ ಎಂಬುದನ್ನು ತಿಳಿಯೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಆಗ ಮಾತ್ರ ನಿಮಗೆ ಸರಿಯಾದ ತಿಳುವಳಿಕೆ ಬರುವುದು. ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಭವಿಷ್ಯ ತಿಳಿಯಬೇಕೇ? ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸಲಾಗುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ. ಅದರಂತೆ ಮುಂದುವರೆದರೆ ನಿಮ್ಮ ಪೂರ್ತಿ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಯಾವ ಯಾವ ಚಿಂತೆಗಳು, ಯಾವ ಯಾವ ಕೊರತೆಗಳು, ಯಾವ ಯಾವ ಸುಖ ದುಃಖಗಳು ನಿಮ್ಮ ಜೀವನದಲ್ಲಿ ಬರುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಬರುವಂತಹ ಸಮಸ್ಯೆಗಳನ್ನು ಪರಿಹರಿಸುವಂತಹ ಮಾರ್ಗಗಳನ್ನು ಹೇಳಿಕೊಡುತ್ತೇವೆ. ಆಸಕ್ತಿ, ನಂಬಿಕೆ ಇದ್ದವರು ಮಾತ್ರ ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಈಗ ನಾನು ಹೇಳಿದ ಹಾಗೆ ಬದುಕಿನ ಗತಿ ಬದಲಾಯಿಸುವ ರೇಖೆಗಳು ಯಾವುವು ಅಂತ ಮೊದಲನೇದಾಗಿ ನಾವು ಯಾವ ರೇಖೆಯನ್ನು ನೋಡೋಣ ಅಂದರೆ ನಮ್ಮ ಹೃದಯ ರೇಖೆ. ನಿಮಗೆ ಗೊತ್ತಿದೆ, ಈ ಬೆರಳಿನ ಕೆಳಗಿಂದ, ಯಾವುದು ಬುಧ ಬೆರಳಿನ ಕೆಳಗಿಂದ ಹೆಚ್ಚು ಕಡಿಮೆ ನಮ್ಮ ಗುರುಪರ್ವದವರೆಗೆ ಬಂದಿರುವಂತಹ ರೇಖೆಯೇ ನಮ್ಮ ಹೃದಯ ರೇಖೆ ಅಂತ ನಾವು ಹೇಳುವಂಥ ರೇಖೆ. ಆ ರೇಖೆಯಲ್ಲಿ ನೋಡಿ, ಅಂದರೆ ಈ ರೇಖೆಗಳು ಅಂದರೆ ಹೆಚ್ಚು ಗೆರೆಗಳಿದ್ದರೆ, ಯಾವುದೇ ರೇಖೆಯಲ್ಲಿ ಹೆಚ್ಚು ಗೆರೆಗಳು ಎಲ್ಲಿರುತ್ತದೆ, ಈ ರೇಖೆಗಳಲ್ಲಿ ನೋಡಿ, ಹೀಗೆ ಇಲ್ಲಿ ಹೆಚ್ಚಿಗೆ ರೇಖೆಗಳಿದ್ದರೆ ಹೀಗೆ 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 ನೋಡಿ, ಹೀಗೆ ರೇಖೆಗಳಿದ್ದರೆ ಇವರಿಗೆ ರೋಗ ಸೂಚನೆ ಇದೆ ಎಂದು ಅರ್ಥ. ಇವರಿಗೆ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಕಾಡಬಹುದು. ಆದುದರಿಂದ ಧನನಷ್ಟ ಆಗುತ್ತದೆ. ಆದರೆ ಇಲ್ಲಿ ಮೂರು ಗೆರೆಗಳು ಇದ್ದರೆ, ಅಥವಾ ಇಷ್ಟೊಂದು ಗೆರೆಗಳಿಲ್ಲ, ಮೂರೇ ಗೆರೆಗಳಿದ್ದರೆ ನೋಡಿ, ಇದೊಂದು 1 2 3
ಇಂತಹ ಮೂರು ರೇಖೆಗಳಿದ್ದರೆ ಅವರಿಗೆ ಉತ್ತಮವಾದ ಭವಿಷ್ಯವಿದೆ, ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುತ್ತಾರೆ, ಇವರಿಗೆ ಧನ ಅಭಿವೃದ್ಧಿ ಆಗುತ್ತದೆ ಎಂಬುದನ್ನ ಇದು ತೋರಿಸುತ್ತದೆ. ಇನ್ನು ಇದೇ ರೀತಿ ಈ ರೇಖೆ ಆಯ್ತು, ಈಗ ಇಲ್ಲಿ ಆಯ್ತು, ಇದಾಯ್ತು, ಇದು ನಿಮಗೆ 2 ಕಡೆ 2 ಇದೆ ನೋಡಿ. ಇದರ ಮೇಲೆ ಹೀಗೆ 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 ರೇಖೆಗಳು ಅಥವಾ ಹೀಗೆ 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 ರೇಖೆ, ಈ ರೀತಿಯ ರೇಖೆಗಳಿದ್ದರೆ ಹೃದಯ ರೇಖೆ ಮೇಲೆ ಹೀಗೆ ಅಡ್ಡ ರೇಖೆಗಳು, ಈಗ ಉದ್ದರೆ ಲಂಬ ರೇಖೆಗಳು ಇದ್ದರೆ ನಂಬಿದವರು ಮೋಸ ಮಾಡುತ್ತಾರೆ. ಇವರು ಯಾರನ್ನ ನಂಬಿರುತ್ತಾರೋ ಅಂತಹ ವ್ಯಕ್ತಿಗಳಿಂದ ಮೋಸ ಹೋಗುವಂತ ಸಾಧ್ಯತೆ ಇದೆ. ಆದುದರಿಂದ ಪ್ರೀತಿ ಪ್ರಣಯದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇಂಥವರು ಪ್ರೀತಿ ಪ್ರಣಯಗಳಲ್ಲಿ ತಾವು ಮೋಸ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸುತ್ತದೆ. ಇವರಿಗೆ ರೋಗ ಬರುವ ಸಾಧ್ಯತೆಯೂ ಇದೆ. ಇವರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಾಗಬಹುದು ಎಂಬುದನ್ನು ನೆನಪಿಟ್ಟುಕೊಂಡರೆ ಒಳ್ಳೆಯದು. ಈಗ ಈ 2 ರೇಖೆಗಳ ಬಗ್ಗೆ ನಾವು ತಿಳಿದುಕೊಂಡವು. ಈ 2 ರೇಖೆಗಳ ಬಗ್ಗೆ ತೆರೆದುಕೊಂಡವು. 2 ಕೈಯ ರೇಖೆ ಸಮನಾಗಿದ್ದರೆ, ಎಂದರೆ ಹೀಗೆ ಇದು ಒಂದು, ಈಗ ಇನ್ನೊಂದು ಕೈದು ಹೀಗೆ, ಇದು 2 ಸಮನಾಗಿದ್ದರೆ, 2 ಕೈಯ ರೇಖೆಗಳು ಸಮನಾಗಿದ್ದರೆ ಇವರು ಜವಾಬ್ದಾರಿಯಿಂದ ಜೊತೆಯಲ್ಲಿರುವವರಿಗೆ ಕೆಲಸ ಮಾಡಿಕೊಡುತ್ತಾರೆ, ಬೇರೆಯವರಿಗೆ ನೆರವಾಗುತ್ತಾರೆ, ಬೇರೆಯವರ ನೋವು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡುವಂತ ವ್ಯಕ್ತಿಗಳಾಗಿರುತ್ತಾರೆ. ಜೀವನದಲ್ಲಿ ಉನ್ನತ ಸ್ಥಾನಮಾನಗಳು ಹಾಗೂ ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುತ್ತದೆ. ಹೆಚ್ಚಿನ ಅಭಿವೃದ್ಧಿ ಇವರ ಮೇಲಿರುತ್ತದೆ. ಒಂದು ವೇಳೆ ಈ ರೇಖೆ ಮೇಲೆ ಕೆಳಗೆ ಇದ್ದರೆ, ಈ ರೇಖೆ ಅಂದರೆ ಈ ಕೈದು ಹಿಂಗಿದ್ರು, ಈ ಕೈದು ಇನ್ನು ಪಕ್ಕದ ಕೈದು ರೇಖೆ ಮೇಲೆ ಕೆಳಗೆ ಇಲ್ಲಿಂದ ಇರ್ಬೋದು, ಸಮವಾಗಿಟ್ಟಾಗ ಇಲ್ಲಿಂದ ಇರ್ಬೋದು, ಹೀಗೆ ಇದು ಸಮ ಅಲ್ಲ ನೋಡಿ, ಇದು ಇಲ್ಲಿಗಿದೆ, ಇದು ಇಲ್ಲಿಗಿದೆ, ಹೀಗೆ ಏರುಪೇರಾಗಿದ್ದರೆ 2 ಕೈಯ ರೇಖೆಗಳು ಯಾವುದು ಹೃದಯ ರೇಖೆಗಳು ಜೋಡಿಸಿಟ್ಟಾಗ, ಕೈಗಳನ್ನು ಜೋಡಿಸಿಟ್ಟಾಗ ಏರುಪೇರಾಗಿ ಕಂಡರೆ ಬೇರೆಯವರ ಅಭಿಪ್ರಾಯಕ್ಕೆ ಇವರು ಯಾವತ್ತೂ ಮನ್ನಣೆ ಕೊಡುವುದಿಲ್ಲ. ತಮ್ಮ ಅಭಿಪ್ರಾಯವೇ ಸರಿ ಎಂಬಂತೆ ಇವರು ವರ್ತಿಸುತ್ತಾರೆ. ಸಂಗಾತಿಯನ್ನು ಪ್ರೀತಿಸುತ್ತಾರೆ. ಯಾವುದು ಮೇಲಿದೆಯೋ ಅದರ ಫಲ ಹೆಚ್ಚಾಗಿ ಅನುಭವಿಸುತ್ತದೆ. ಎಡಕೈಯ ಗೆರೆ ಮೇಲಿದ್ದರೆ ಅವರು ಸ್ವಾರ್ಥ ಗುಣದವರಾಗಿರುತ್ತಾರೆ. ಬಲಗೈದ ಮೇಲೆ ಇದ್ದರೆ ಅವರು ತಮ್ಮ ಸ್ವಾರ್ಥ ಗುಣವನ್ನು ಬಿಟ್ಟು ಸಂಗಾತಿಯನ್ನು ಹೆಚ್ಚಾಗಿ ಪ್ರೀತಿಸಿ ಅವರಿಂದ ಸಹಕಾರದಿಂದಾಗಿ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ, ಶ್ರೀಮಂತಿಕೆಯನ್ನ ಅನುಭವಿಸುತ್ತಾರೆ ಎಂಬ ಸೂಚನೆ ಅದಾಗಿದೆ. ಈಗ ನೋಡಿ, ವಿವಾಹ ರೇಖೆ ನೀವು ಗೊತ್ತು, ವಿವಾಹ ರೇಖೆಗಳು ನಿಮ್ಗೆ ಗೊತ್ತಲ್ಲ. ವಿವಾಹ ರೇಖೆಗಳು ಹೀಗಿರುತ್ತದೆ, 1 2 3 ಹೀಗಿದೆ. ಒಂದು ರೇಖೆ ಉದ್ದವಾಗಿದೆ. ಹೀಗೆ ವಿವಾಹ ರೇಖೆ ಈ ರೀತಿಯಲ್ಲಿ ಒಂದು ಉದ್ದವಾಗಿದ್ದರೆ ವಿವಾಹದಿಂದ ಇವರ ಅದೃಷ್ಟ ಹೆಚ್ಚಾಗುತ್ತದೆ. ವಿವಾಹ ಮಾಡಿದ ಮೇಲೆ ಇಂತಹ ವ್ಯಕ್ತಿಗಳು ಹೆಚ್ಚಿನ ಹಣಕಾಸಿನ ಸ್ಥಿತಿಯನ್ನು ಹೊಂದಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಇವರಿಗೆ ಬರವಣಿಗೆ ಮೆಚ್ಚಿನ ಕೆಲಸ ಆಗಿರುತ್ತೆ. ಅಂದರೆ ಪತ್ರಕರ್ತ ಆಗಿರ್ಬೋದು, ಕಥೆ ಕಾದಂಬರಿಗಳನ್ನು ಬರೆಯುವಂತಹ ಇಷ್ಟ ಇರಬಹುದು. ಬರವಣಿಗೆ ಇವರಿಗೆ ಹೆಚ್ಚಿನ ಕೊಡುತ್ತದೆ. ಅಂದರೆ ಇವರು ಮದುವೆಯ ಬಳಿಕ ಇಂತಹ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ತೊಡಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈಗ ನೋಡಿ, ಅದನ್ನೇ ನಾವು ಈ ರೇಖೆ, ಈಗ ಈ ವಿವಾಹ ರೇಖೆ ಹೆಂಗಿರಬೇಕು? ಈ ವಿವಾಹ ರೇಖೆ ಹೀಗೆ ಮೇಲ್ಮುಖವಾಗಿದ್ದರೆ ಬಯಕೆಗಳು ಹೆಚ್ಚು, ಅಂದರೆ ಇವರಿಗೆ ಆಸೆ ಹೆಚ್ಚು ಎಂಬುದನ್ನು ತಿಳಿಯಬೇಕು. ಒಂದು ವೇಳೆ ಆ ರೇಖೆ
ಕೆಳಮುಖವಾಗಿದ್ದರೆ ಕೆಳಮುಖವಾಗಿದ್ದರೆ ಅಂದರೆ ಈ ರೇಖೆಯು ಕೆಳಮುಖವಾಗಿದ್ದರೆ ಎಂದರೆ ಬಗ್ಗಿರುತ್ತೆ, ಕೆಳಕ್ಕೆ ಸ್ವಲ್ಪ ಬಗ್ಗಿದಂತೆ ಬಂಡಾಗಿರುತ್ತದೆ. ಹೀಗಿದ್ದರೆ ಇವರಿಗೆ ಎಲ್ಲವೂ ತಡವಾಗಿ ಅವರ ಜೀವನದಲ್ಲಿ ಸುಖ ಸಿಗುವುದು, ಅಂದರೆ ಇವರು ಅಂದುಕೊಂಡ ರೀತಿಯ ಜೀವನ ಸಿಗುವುದು ಕೊಂಚ ತಡವಾಗುತ್ತದೆ ಎಂಬ ಸೂಚನೆ ಎಂದು ತಿಳಿಯಬೇಕು. ಅಂದರೆ ತಡವಾಗಿ ಅವರಿಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ತಿಳಿಯಬೇಕು. ಇನ್ನು ಇದಾಯ್ತು. ಇನ್ನು ನೋಡಿ, ಇದು ಈಗ ಇಲ್ಲಿಂದ ಹೀಗೆ 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 ಅಂದರೆ ಈ ರೀತಿಯಲ್ಲಿ ಈ ರೀತಿ ಇದೀಗ ಎಂ ಆಕೃತಿ ಬಂದಿದೆ. ಇದು ಎಂ, ಹೀಗೆ ಎಂ ಇದ್ದರೆ ಈ ರೀತಿಯ ಎಂ ಆಕಾರದ ಈ ಚಿಹ್ನೆ ಇದ್ದರೆ, ಇಂತಹ ಚಿಹ್ನೆ ಇದ್ದರೆ ಅವರ ಹಸ್ತದಲ್ಲಿದ್ದಾಗ ಇಂತಹವರ ಹಸ್ತದಲ್ಲಿ ಇಂತಹ ಹಸ್ತಗಳು ಇದ್ದರೆ ಇವರು ಮ್ಯಾನೇಜ್ಮೆಂಟ್, ಯಾವುದೇ ಕೆಲಸದಲ್ಲಿ ಮ್ಯಾನೇಜ್ಮೆಂಟ್ ಮಾಡುವುದರಲ್ಲಿ ಹೆಚ್ಚಿನ ಆಸಕ್ತಿ ಉಳ್ಳವರು. ಅದರಲ್ಲಿ ಅವರು ತಮ್ಮ ಪರಿಣಿತಿಯನ್ನು ತೋರಿಸಿ ಹಣ ಸಂಪಾದನೆಯನ್ನ ಮಾಡುತ್ತಾರೆ, ಜೀವನದಲ್ಲಿ ಅಭಿವೃದ್ಧಿ ಕಾಣುತ್ತಾರೆ. ಬೇರೆಯವರ ಗುಣ ತಿಳಿಯುವ ಇವರಿಗಿದೆ. ಅಂದರೆ ಬೇರೆಯವರು ಏನು ಹೇಳುತ್ತಾರೆ, ಏನು ಮಾಡುತ್ತಾರೆ, ಅವರ ಉದ್ದೇಶ ಏನು, ಅವರ ಮನಸ್ಸಿನಲ್ಲಿ ಏನಿದೆ, ಅವರನ್ನು ಯಾವ ರೀತಿ ಒಲಿಸಿಕೊಳ್ಳಬಹುದು ಎಂಬಂಥ ವಿಚಾರಗಳು ಇವರಿಗೆ ಗೊತ್ತಿರುತ್ತದೆ. ಇಂತಹ ಎಂ ಚಿಹ್ನೆ ಇದ್ದವರಿಗೆ ಅಂದರೆ ಹೆಂಗೆ ಮ್ಯಾನೇಜ್ ಮಾಡಬೇಕು ಜನರನ್ನ ಎಂಬುದನ್ನು ಇವರು ತಿಳಿದಿದ್ದಾರೆ. ಇದರಿಂದಾಗಿ ಇವರಿಗೆ ಹೆಚ್ಚಿಗೆ ಹಣ ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ, ಜೀವನದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುತ್ತಾರೆ ಎಂಬುದನ್ನ ತಿಳಿಯಬೇಕು. ಈಗ ನೋಡಿ, ಅದಾಯ್ತು ನೋಡಿ, ಈಗ ಇದಾಯ್ತು. ಈಗ ಶನಿ, ಹಣ, ಸೂರ್ಯ, ಪ್ರಸಿದ್ಧಿ. ಅಂದರೆ ಶನಿ ಅಂದರೆ ಹಣ ಸಂಪಾದನೆ, ಇದು ಹಣ ಸಂಪಾದನೆ. ಶನಿ ಇದು ಪ್ರಸಿದ್ಧಿ, ಕೀರ್ತಿ ಮುಂತಾದವುಗಳನ್ನ ತರುತ್ತದೆ. ಆದ್ದರಿಂದ ಇದರಿಂದ ಒಂದು ರೇಖೆ ಇಲ್ಲಿಗೆ ಹೋಗಿದ್ದರೆ ನೋಡಿ, ಹೀಗೆ ರೇಖೆ ಅಲ್ಲಿಗೆ ಬಂದಿಟ್ಟೋಗಿರುತ್ತೆ, ಅಂತವರದು ಪ್ರಸಿದ್ಧಿಯನ್ನು ಪಡೆಯುತ್ತಾರೆ. ಅಂದರೆ ಅಲ್ಲಿಗೆ ಒಂದು ಕವಲು ಹೊಡೆದು ಈ ರೇಖೆ ಇಲ್ಲಿ ಬಂದಿರ್ಬೋದು, ಹಾಗೆಯೇ ಇಲ್ಲಿ ಬಂದು ಇಲ್ಲಿಗೆ ಕವಲು ಹೊಡೆದಿದೆ, ಇಲ್ಲಿಗೆ ಕವಲು ಹೊಡೆದು ಈ ರೀತಿಯ ಒಂದು ರೇಖೆಗಳು, ಈ ರೀತಿಯ ರೇಖೆಗಳಿದ್ದರೆ ಇವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನ ತಿಳಿದುಕೊಳ್ಳಬಹುದು. ಶನಿ ಅಂದರೆ ಹಣ, ಸೂರ್ಯ ಅಂದರೆ ಪ್ರಸಿದ್ಧಿ. ಹಾಗೆ ನೋಡಿ, ಜ್ಞಾನ ರೇಖೆಯ ಕೊನೆಯಲ್ಲಿ ಹೀಗೆ ರೇಖೆಗಳಿದ್ದರೆ, ಇದು ಜ್ಞಾನ ರೇಖೆ, ನಿಮ್ಗೆ ಗೊತ್ತು. ಈ ಜ್ಞಾನ ರೇಖೆಯ ಕೊನೆಯಲ್ಲಿ ಈ ರೀತಿ ಇದ್ದರೆ ಇವರು ಬರವಣಿಗೆ, ಸಾಹಿತ್ಯ, ಸಿನಿಮಾ ಇಂತಹ ರಂಗಗಳಲ್ಲಿ, ಕಲೆ ಮತ್ತು ಸಾಹಿತ್ಯದಲ್ಲಿ ಹೆಚ್ಚಿನ ಸಾಧನೆ ಮಾಡುವಂತಹ ಸಾಧ್ಯತೆ ಇದೆ. ಆ ರೀತಿಯಲ್ಲಿ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ, ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂದು ತಿಳಿಯಬಹುದು. ಒಂದು ವೇಳೆ ಇದು ನೋಡಿ, ಇನ್ನು ಒಂದು ವೇಳೆ ಇದು ಇಲ್ಲಿ ಈ ರೀತಿಯಾಗಿದ್ದರೆ, ಯಾವ ರೀತಿ, ಈ ರೀತಿ ಇವರು ನೋಡಿ ಈ ರೇಖೆಯಲ್ಲಿ ಹೀಗೆ, ಅಂದರೆ ಆ ರೇಖೆಯಿಂದ ಕೆಲವು ರೇಖೆಗಳು ಈ ರೀತಿ ಇದ್ದರೆ ಇವರು ಬೇರೆಯವರ ಅಭಿಪ್ರಾಯದಲ್ಲಿ ಮೂಗು ತೂರಿಸುವಂತಹ ಕೆಲಸ, ಯಾರ ಏನು ಹೇಳ್ತಾ ಇದ್ದಾರೆ, ನಿಮಗೆ ಸಂಬಂಧ ಇಲ್ಲದಿರುವಂಥ ವಿಚಾರಕ್ಕೆ ಮಾತಾಡ್ತಿದ್ರೆ ಅದರಲ್ಲಿ ಹೋಗಿ ತಲೆ ಹಾಕಿ ಏನಾದರೂ ಹೇಳುವುದು, ಅದಕ್ಕೆ ಮೂಗು ತೂರಿಸುವುದು. ಅವರ ಅಭಿಪ್ರಾಯ ಬೇರೆಯವರ ಅಭಿಪ್ರಾಯಕ್ಕೆ ನಮ್ಮ ಏನು ಇದು ಇಲ್ಲದೇ ಇದ್ದರೂ, ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಹೋಗಿ ಅಭಿಪ್ರಾಯವನ್ನು ಹೇಳುವಂತಹ ಸ್ವಭಾವ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಜ್ಞಾನ ರೇಖೆ ಶನಿ ಬೆರಳನ್ನು ದಾಟಿದ್ದರೆ, ಈಗ ನೋಡಿ, ಈಗ ನಮ್ಮ ಈ ಬೆರಳು ಯಾವುದು, ಈ ಜ್ಞಾನ ರೇಖೆ ಶನಿ ಬೆರಳನ್ನು ದಾಟಿದ್ದರೆ, ಈಗ ಶನಿ ಬೆರಳನ್ನು ದಾಟುವುದು ಅಂದರೆ ಇಲ್ಲಿಂದ ಇದು ಶನಿ ಬೆರಳು ಇಲ್ಲಿಗೆ ಬಂದಿದ್ದರೆ, ಜ್ಞಾನ ರೇಖೆ ಇಲ್ಲಿ ದಾಟಿದ್ದರೆ ಅವರು ನೆಗೆಟಿವ್ ಚಿಂತೆಗಳನ್ನ ಹೆಚ್ಚಾಗಿ ಮಾಡುತ್ತಾರೆ. ಇವರಿಗೆ ನೆಗೆಟಿವ್ ಚಿಂತೆಗಳು ಹೆಚ್ಚಾಗಿ ಮಾಡುವುದು. ಈಗ ಈ ಸೂರ್ಯ ರೇಖೆಯನ್ನು ದಾಟಿ ಮುಂದಕ್ಕೆ ಹೋಗಿದ್ದರೆ, ಈ ಸೂರ್ಯ ರೇಖೆ ಇದು ದಾಟಿ ಮುಂದಕ್ಕೆ ಹೋಗಿದ್ದರೆ, ಇಲ್ಲಿ ಈ ದಾಟಿ ಮಾತ್ರ ದಾಟಿದ್ದರೆ, ಅಲ್ಲಿ ಹೋಗಿದ್ರೆ ಅವರು ನೆಗೆಟಿವ್ ಚಿಂತೆಗಳು, ಅದಾಗಲ್ಲ, ಇದಾಗತ್ತೋ, ಹಾಗೆ ಆಗತ್ತೆ ಈಗ ಅಂತ. ಸೂರ್ಯ ರೇಖೆಯನ್ನು ದಾಟಿ ಮುಂದಕ್ಕೆ ಹೋದರೆ ಪ್ರಸಿದ್ಧಿಗೆ, ಇವರ ಕೀರ್ತಿಗೆ ಹೆಚ್ಚಿನ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಈಗ
ಅದೇ ರೀತಿ ಇದು ಬುಧ ಪರ್ವದ ಕೆಳಗೆ ಬಂದಿದ್ದರೆ ಅವರು ಭೌತಿಕ ಶಕ್ತಿ ಕ್ಷೀಣಿಸಿರುತ್ತದೆ, ಅವರ ಭೌತಿಕ ಶಕ್ತಿ ಕ್ಷೀಣಿಸುತ್ತಿರುತ್ತದೆ. ಆದುದರಿಂದ ಅವರು ಹೆಚ್ಚಿನ ಉತ್ಸಾಹ ತೋರುವುದಿಲ್ಲ. ಅವರ ಜೀವನದಲ್ಲಿ ಯಶಸ್ಸಿಗೆ ತುಂಬಾ ಅಡೆತಡೆಗಳು ಎದುರಾಗಬಹುದು. ಅಂದರೆ ಈಗ ನಾನು ಹೇಳಿದ್ರಲ್ಲಿ ಆದರೆ ನಮ್ಮ ಈ ರೇಖೆ ಇಲ್ಲಿ ಈ ರೀತಿ ನಾನು ಹೇಳಿದೆ, ಇದು ಇನ್ನು ಕೆಲವರಲ್ಲಿ ಈ ರೀತಿ ಬಂದಿರುತ್ತದೆ, ಈ ರೀತಿ ಇಲ್ಲಿ ಹೋಗಿರುತ್ತದೆ, ಈ ಕವಲೊಡೆದೆ. ಇದೆಲ್ಲವೂ ಅವರಿಗೆ ಒಳ್ಳೆಯದನ್ನೇ ಕೊಡುತ್ತದೆ, ಅಥವಾ ಇಲ್ಲಿಂದ ಇಲ್ಲಿ ಹೋಗಿದ್ದರೆ ಅವರಿಗೆ ಒಳ್ಳೆಯದನ್ನೇ ಕೊಡುತ್ತದೆ. ಆದರೆ ಬರೀ ನೇರವಾಗಿ ಅಲ್ಲಿಗೆ ಹೋಗಿ ಹಾಗೆ ನಿಂತೋಗಿದ್ದರೆ, ಈಗ ನಾನೇ ಮೊದಲು ಹೇಳಿದ್ದೇನು, ಇಲ್ಲಿ ಸೂರ್ಯ ಪರ್ವತ ಕೆಳಗೆ ನಿಂತು ಹೋಗಿದ್ದರೆ ಏನಾಗುತ್ತೆ, ಆಮೇಲೆ ಇದೆಲ್ಲ ದಾಟಿ ನಿಂತು ಹೋಗಿದ್ರೆ ಏನಾಗುತ್ತೆ, ಇಲ್ಲಿವರೆಗೆ ಬಂದಿದೆ ಏನಾಗುತ್ತೆ. ಆದರೆ ಈ ರೇಖೆ ಹೀಗೆ ನೋಡಿ, ಹೀಗೆ ಬಗ್ಗಿದ್ದರೆ, ಈ ಚಂದ್ರ ಪರ್ವಕ್ಕೆ ಹೋಗಿದ್ದರೆ, ಈ ಮಂಗಳ ಪರ್ವಕ್ಕೆ ಹೋಗಿದ್ದರೆ ಅದಕ್ಕೆಲ್ಲ ಫಲಗಳು ಬೇರೆ ಬೇರೆ ಇರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಹೀಗೆ ನಮ್ಮ ಹಸ್ತದಲ್ಲಿರುವಂತಹ ಕೆಲವು ವಿಚಾರಗಳು ನಮ್ಮ ಟರ್ನಿಂಗ್ ಪಾಯಿಂಟ್, ಅಂದರೆ ಗತಿ ಬದಲಿಸುವಂತಹ, ಜೀವನದ ಗತಿಯನ್ನೇ ಬದಲಿಸುವಂತಹ ವಿಚಾರಗಳನ್ನು ಇವತ್ತು ತಿಳಿದುಕೊಂಡವು. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡ್ರೆ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಯಾವ ಸಮಸ್ಯೆಗಳು ಎದುರಾಗುತ್ತದೆ, ಅದನ್ನು ನಿವಾರಿಸಿಕೊಳ್ಳುವುದು ಹೇಗೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುತ್ತದೆ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಇರುವ ಕಾರ್ಯಕ್ರಮ. ಆದುದರಿಂದ ಇದರಲ್ಲಿ ನಂಬಿಕೆ ಇಲ್ಲದಿದ್ದವರು ಈ ಕಾರ್ಯಕ್ರಮವನ್ನು ನೋಡುವಂತಹ ಅವಶ್ಯಕತೆ ಇಲ್ಲ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.